ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಮ್ಮ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು 5ರಿಂದ 5 ಚುಕ್ಕಿಯ ಸಿಂಪಲ್ ಆಗಿರೋ ರಂಗೋಲಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಫ್ರೆಷರ್ಸ್ಗಾಗಿ. ಇದು ನೀವು ತುಳಸಿ ಮುಂದೆ, ಹೊರಗಡೆ ಹೊಸ್ತಿಲ ಪಕ್ಕ, ದೇವ್ರ ಮನೇಲಿ ಎಲ್ಲಿ ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿದೆ. ಕಲಿಯೋರಿಗಂತೂ ತುಂಬ ಈಸಿಯಾಗಿ ಕಲಿಬೋದು. ನನ್ನ ಈ ರಂಗೋಲಿಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ನಾನು ರಂಗೋಲಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಅದು ಟೈಲ್ಸ್ ನೆಲದಲ್ಲಿ ಸ್ವಲ್ಪ ಜಾರ್ತಾ ಇದೆ. ರಂಗೋಲಿ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ. ಕ್ಯಾಮ್ರಾ ಬೇರೆ ಸ್ವಲ್ಪ ಉಲ್ಟಾ ಪಲ್ಟ ಇಟ್ಕೊಂಡಿದ್ದೀನಿ. ಅದು ಈಗ ಸ್ಟಾರ್ಟಿಂಗ್ ಅಲ್ಲ, ನಂದು ಸ್ವಲ್ಪ ಟ್ರಬಲ್ಲೇ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಆಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ದಯವಿಟ್ಟು ಕಾಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಒಂದು ರಂಗೋಲಿ ಆಯಿತು ಫ್ರೆಂಡ್ಸ್. ಈಗ ಇನ್ನೊಂದು ರಂಗೋಲಿ ಹಾಕ್ತಾಯಿದ್ದೀನಿ. ಅದು ಸೇಮ್ 5 to 5 ಸೆಂಟ್ರಲ್ಲಿ ಒಂದೊಂದು ಚುಕ್ಕಿ ಇಟ್ಕೊಂಡ್ರೆ ಸರಿಯಾಗತ್ತೆ. ಈವ್ನಿಂಗ್ ಟೈಮ್ ಟ್ರೈ ಮಾಡಿದೆ, ಅದು ಸ್ವಲ್ಪ ಗಾಳಿ ಬೇರೆ ಬರ್ತಾಯಿದೆ. ಎಲ್ಲಿ ಚುಕ್ಕಿ ಇಟ್ಟರೆ ಅದು ಎಲ್ಲೆಲ್ಲೋ ಹೋಗ್ತಾಯಿದೆ, ಉದ್ದಾಗ್ತಾಯಿದೆ ಚುಕ್ಕಿಗಳೆಲ್ಲ. ನೆಕ್ಸ್ಟ್ ಇವಾಗ 3ನೇ ರಂಗೋಲಿನ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಅದು ಬುಕ್ಕಲ್ಲೆಲ್ಲ ಬರ್ದು ತೋರಿಸಿದ್ರೆ ಅದಷ್ಟು ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಹಾಕಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹೊಸಬರಿಗಾಗಿ. ನೋಡಿ ಫ್ರೆಂಡ್ಸ್, ನನ್ನ ರಂಗೋಲಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.